ಸ್ನೇಹಿತರೆ, ಗೂಗಲ್‌ಗೆ ಬಂದಿದ ತಕ್ಷಣ job.namaskara.india.com ಅಂತ ಸರ್ಚ್ ಮಾಡಿದ್ರೆ ಸಾಕು, ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಬಂದು ನೀವು ಚಿಕ್ಕಬಳ್ಳಾಪುರ ಗ್ರಾಮ ಪಂಚಾಯತಿ ಬಗ್ಗೆ ತಿಳಿಸ್ಬೇಕು ಅಂತ ಫ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇವತ್ತು ಚಿಕ್ಕಬಳ್ಳಾಪುರ ಗ್ರಾಮ ಪಂಚಾಯತಿಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. 21 ಹುದ್ದೆಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಗ್ರಾಮ ಪಂಚಾಯತಿಯಲ್ಲಿ ಲೈಬ್ರರಿ ಸೂಪರ್ವೈಸರ್ ಆಗಿ ಕೆಲಸನ ಕರೆದಿದ್ದಾರೆ ಸ್ನೇಹಿತರೆ. ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಇರುತ್ತೆ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಇದ್ರದ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು PUC ಆಗಿರಬೇಕು. ಸರ್ಟಿಫಿಕೇಟ್ ಇನ್ ಲೈಬ್ರರಿ ಸೈನ್ಸ್ ನ ಹೊಂದಿರಬೇಕು ಸ್ನೇಹಿತರೆ. ಅದ ನಂತರ ಇದ್ರದ್ದು ಏಜ್ ಲಿಮಿಟ್ ಬಂದು 18 ರಿಂದ 35 ಆಗಿರುತ್ತೆ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. SC ST PWD ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್, ವಿಡೋ, 2A 2B 3A 3B ಅವರಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. PWD ಗೆ 100 rupees ಫೀಸ್ ಇರುತ್ತೆ. SC ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ ಗೆ 200 rupees ಇದೆ. 2A 2B 3A 3B ಅವರಿಗೆ 300 rupees ಇದೆ. ಜನರಲ್ ಕ್ಯಾಂಡಿಡೇಟ್ಸ್ ಗೆ 500 ಇದೆ. ಚಲನ್ ಮುಖಾಂತರ ಕಟ್ಟಬೇಕಾಗಿರುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ನಿಮಗೆ ಒಂದು ಚಲನ್ ಸಿಗುತ್ತೆ. ಆ ಚಲನ್ ಮುಖಾಂತರ ಅಪ್ಲೈನ ಮಾಡಿದ ನಂತರ ನಿಮಗೆ ಚಲನ್ ಸಿಕ್ಕಿದ್ದನ್ನ ತಗೊಂಡೋಗಿ ನೀವು ಬ್ಯಾಂಕ್ ಅಲ್ಲಿ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ಕಟ್ಟಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ಅದನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ವೆಬ್ಸೈಟ್ಗೆ. ಓಕೆನಾ. ಇಲ್ಲಿ ನೀವು ಬಂದು ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಫಸ್ಟ್ ಚೆಕ್ ಮಾಡಿ ಸ್ನೇಹಿತರೆ. ನೋಟಿಫಿಕೇಶನ್ ಓದಿದ ನಂತರ ನಿಮಗೆ ಯಾವ್ದಾವ್ದು ಡಾಕ್ಯುಮೆಂಟ್ ಬೇಕು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ಇಮೇಲ್ ID, ಫೋನ್ ನಂಬರ್, ID ಪ್ರೂಫ್, ಎಜುಕೇಶನಲ್ ಸರ್ಟಿಫಿಕೇಟ್ಸ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಇದೆಲ್ಲ ಇರಬೇಕಾಗಿರುತ್ತೆ. ಆಮೇಲೆ ಅಪ್ಲೈಯಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕೊಟ್ಟಿದ್ದೀನಿ, ಅದನ್ನ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 21 ಸೆಪ್ಟೆಂಬರ್ 2024 ಇದೆ ಸ್ನೇಹಿತರೆ. ಓಕೆನಾ. ಇಲ್ಲಿ ಬಂದು ಫಸ್ಟ್ ನಾವು ನೋಟಿಫಿಕೇಶನ್ ಚೆಕ್ ಮಾಡೋಣ. ನೋಟಿಫಿಕೇಶನ್ ಅಲ್ಲಿ ಎಲ್ಲಾ ರೀತಿಯ ಡೀಟೇಲ್ಸ್ ನ ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ. ಈ ಒಂದು ನೋಟಿಫಿಕೇಶನ್ ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಏನೇನು ಕರೆದಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿ ಗ್ರಾಮ ಪಂಚಾಯತಿಯಲ್ಲಿ ಖಾಲಿ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆಗೆ ಕರೆದಿದ್ದಾರೆ ಸ್ನೇಹಿತರೆ. 21 ಹುದ್ದೆಗಳನ್ನ ಕರೆದಿದ್ದಾರೆ. ಯಾರ್ಯಾರಿಗೆ ಅಂದ್ರೆ ಪ್ರವರ್ಗ 1ಕ್ಕೆ 9, ಮಹಿಳೆಯರಿಗೆ 6 ಇದಾವೆ, ಮತ್ತೆ ಗ್ರಾಮೀಣ ಅಭ್ಯರ್ಥಿಗೆ 5 ಇದೆ. ಅದ ನಂತರ ಅಂಗವಿಕಲರಿಗೆ 1 ಇದೆ. ಮಾಜಿ ಸೈನಿಕರಿಗೆ ಯಾವುದೇ ರೀತಿಯ ಅಭ್ಯರ್ಥಿ ಕರೆದಿಲ್ಲ ಸ್ನೇಹಿತರೆ. ಅದಾದ ನಂತರ ನೀವು ತೃತೀಯ ಲಿಂಗಾಯತರ ಅಂತ ಯೋಜನೆ ಇರ್ತಾರೆ, ಇವ್ರು ಯಾರಿಗೂ ಏನು ಕರೆದಿಲ್ಲ. 21 ಹುದ್ದೆಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಪ್ರವರ್ಗ 1ಕ್ಕೆ 1 ಹುದ್ದೆ, ಪ್ರವರ್ಗ 2A ಗೆ 3, 2B ಗೆ 1, 3A ಗೆ 1, 3B ಗೆ 1, ಪರಿಶಿಷ್ಟ ಜಾತಿಗೆ 3, ಪರಿಶಿಷ್ಟ ಪಂಗಡಗೆ 2, ಸಾಮಾನ್ಯಗೆ 9 ಇದೆ. ಟೋಟಲ್ 21 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಇಲ್ಲಿ ಯಾವ್ಯಾವ ಗ್ರಾಮ ಪಂಚಾಯತಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಗ್ರಾಮ ಪಂಚಾಯತಿನ ನೀವು ತಿಳಿಸ್ಕೋಬಹುದು. ಬಾಗೇಪಲ್ಲಿ, ಚೇಳೂರು, ಚಿಂತಾಮಣಿ, ಮತ್ತೆ ಗುಡ್ಡಿ ಬಂಡೆ, ಆಮೇಲೆ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಶಿಡ್ಲಘಟ್ಟ, ಮಂಚೇನಹಳ್ಳಿ, ಚೇಳೂರು, ಇದೆಲ್ಲ ತಾಲೂಕುಗಳು ಸ್ನೇಹಿತರೆ. ಅದಾದ ನಂತರ ನೀವು ಯಾರ್ಯಾರು ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮೀಸಲಾತಿ ಕೊಟ್ಟಿದ್ದಾರೆ. ನೇರ ನೇಮಕಾತಿ ಆಗಿರುತ್ತೆ. ಯಾವುದೇ ರೀತಿಯ ನಿಮಗೆ ಎಕ್ಸಾಮ್ ಇರೋದಿಲ್ಲ. ಇದು ಡೈರೆಕ್ಟ್ ಆಗಿ ನೀವು ಬಂದು ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ನಿಮ್ಮ ಮೆರಿಟ್ ಲಿಸ್ಟ್ ಪ್ರಕಾರ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಲಾಸ್ಟ್ ಡೇಟ್ ಬಂದು 21ನೇ ತಾರೀಕು ಇರುತ್ತೆ ಸ್ನೇಹಿತರೆ. ಇದನ್ನೆಲ್ಲ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ, ಶುಲ್ಕ ಎಷ್ಟು ಅಂತ ಹೇಳ್ಬಿಟ್ಟು. ಯಾರಿಗೆ ಕಟ್ಟಬೇಕು ಅಂತಂದ್ರೆ ಚಲನ್ ಉತ್ಪಾದನೆ ಆಗುತ್ತೆ. ಚಲನ್ನ ನೀವು ಚೆಕ್ ಮಾಡಿಬಿಟ್ಟು ಜಿಲ್ಲಾ ಪಂಚಾಯತಿ ಲೈಬ್ರರಿ ಅಕೌಂಟ್ ಚಿಕ್ಕಬಳ್ಳಾಪುರ, ಬ್ಯಾಂಕ್ ಬಂದು ಕೆನರಾ ಬ್ಯಾಂಕ್ ಆಗಿರುತ್ತೆ. BB ರೋಡ್ ಚಿಕ್ಕಬಳ್ಳಾಪುರದ್ದು. ಖಾತೆ ನಂಬರ್ ಕೊಟ್ಟಿದ್ದಾರೆ, ಮತ್ತೆ IFSC ಕೋಡ್ ಕೊಟ್ಟಿದ್ದಾರೆ. ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಎಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ ಅಂದ್ರೆ ನಿಮ್ಗೆ ಯಾವ ಕ್ಯಾಟಗರಿಯಲ್ಲಿ ನೀವು ಬರ್ತೀರೋ ಆ ಒಂದು ಕ್ಯಾಟಗರಿದು ನೀವು ಚೂಸ್ ಮಾಡ್ಬೇಕಾಗಿರುತ್ತೆ. ವಿಕಲಚೇತನರಾದ್ರೆ 100 ರೂಪಾಯಿ, ಪರಿಶಿಷ್ಟ ಜಾತಿ ಪಂಗಡ ಮತ್ತೆ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಮಾಜಿ ಸೈನಿಕರಿಗೆ 200 ರೂಪಾಯಿ, 2A 2B 3A 3B 300 ರೂಪಾಯಿ, ಜನರಲ್ಗೆ 500 ರೂಪಾಯಿ ಇದೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೀವು ಇದನ್ನ ಅಪ್ಲೈ ಮಾಡಬಹುದು. ಹೇಗೆ ಅಂತ ಹೇಳಿ chikkballapura.nc.in ಇಲ್ಲಿಗಾದ್ರೂ ಹೋಗ್ಬೋದು, ಅಥವಾ ನಮ್ಮ ಈ ಒಂದು ವೆಬ್ಸೈಟ್ ಲಿಂಕ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ, ಅಪ್ಲೈ ಆನ್ಲೈನ್ ಅಂತ ಹೇಳ್ಬಿಟ್ಟು. ಈ ಒಂದು ಲಿಂಕ್ ನ ನೀವು ಪ್ರೆಸ್ ಮಾಡಿದ್ರೆ ಸಾಕು, ನಿಮ್ಗೆ ಬರುತ್ತೆ ಸ್ನೇಹಿತರೆ. ಓಕೆನಾ. ಅದ ನಂತರ ನಿಮ್ಗೆ ವಿವರಗಳು ಯಾವ ರೀತಿ ಅಂತ ಹೇಳ್ಬಿಟ್ಟಿದೆಲ್ಲ ಕೊಟ್ಟಿದ್ದಾರೆ. ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕು ಅಂತಂದ್ರೆ ದ್ವಿತೀಯ PUC ಆಗಿರ್ಬೇಕು, ಮತ್ತೆ ಒಂದು ಕೋರ್ಸ್ ಮಾಡಿರ್ಬೇಕು ಲೈಬ್ರರಿ ಸೈನ್ಸ್ ಅಲ್ಲಿ. ಓಕೆನಾ ಸ್ನೇಹಿತರೆ. ಈ 2 ಮಾಡಿದ್ರೆ ಸಾಕು ಸ್ನೇಹಿತರೆ. ನೀವು ನೋಡಿ, ಹಾಗೂ ಕನಿಷ್ಠ 3 ತಿಂಗಳು ಕಂಪ್ಯೂಟರ್ ಕೋರ್ಸ್ ನಲ್ಲಿ ಉತ್ತೀರ್ಣರಾಗಿರ್ಬೇಕು. ಕಂಪ್ಯೂಟರ್ ಕೋರ್ಸ್ ಇದ್ರೂ ಸಾಕು, ಅದನ್ನ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಇನ್ನೇನು ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದಾದ್ರೆ ಅಪ್ಲೈ ಆನ್ಲೈನ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ
ವೆಬ್ಸೈಟ್ ಓಪನ್ ಆಗುತ್ತೆ, ಸೇವಾ ಸಿಂಧು karnataka.gov.in. ಓಕೆನಾ. ಇಲ್ಲಿ ಬಂದು ನೀವು ಈ ಒಂದು ಸೂಚನೆಗಳನ್ನ ನೀವು ಓದ್ಕೊಳ್ಳಿ ಸ್ನೇಹಿತರೆ. ಸೂಚನೆ ಏನಿಲ್ಲ, ನೀವು ಡೈರೆಕ್ಟ್ ಆಗಿ ಒಂದು ಗ್ರಾಮ ಪಂಚಾಯತಿ, ಯಾವ ಗ್ರಾಮ ಪಂಚಾಯತ್ ಬೇಕೋ ಆ ಗ್ರಾಮ ಪಂಚಾಯತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿದ ನಂತರ ನಿಮ್ಗೆ ಗೊತ್ತಾಗುತ್ತೆ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ ಚಿಕ್ಕಬಳ್ಳಾಪುರ ಅಂತ ಸೆಲೆಕ್ಟ್ ಮಾಡಿದ್ರೆ ಸಾಕು. ಅದ ನಂತರ ನಿಮಗೆ ಗ್ರಂಥಾಲಯ ಮಾಹಿತಿ ಮತ್ತು ಕೇಂದ್ರ, ಆಮೇಲೆ ಯಾವ ತಾಲೂಕಿಗೆ ಅಪ್ಲೈ ಮಾಡ್ತಾ ಇದ್ರೆ ಮತ್ತೆ ಯಾವ ಗ್ರಾಮ ಪಂಚಾಯತಿಗೆ ಅಪ್ಲೈ ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ ಅನ್ಸುತ್ತೆ. ಓಕೆನಾ. ಅದಾದ್ಮೇಲೆ ನೀವು ನೇಟಿವ್ ಹೌದಾ ಇಲ್ಲ ಅಂತ ಕೇಳ್ತಾ ಇದಾರೆ. ಹೌದು ಅಂತ ಹೌದು ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ಇಲ್ಲ ಅಂತಂದ್ರೆ ನೀವು ನೇಟಿವ್ ಯಾವ ತಾಲೂಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ, ಆ ತಾಲೂಕಿನ ನೀವು ನೇಟಿವ್ ಹಾಕಿಸಿದ್ರೆ ಅದಾದ್ರ ಹೌದು ಇಲ್ಲ ಅಂತ ಅದನ್ನ ಹಾಕಿಸಿದ್ರೆ. ಓಕೆನಾ. ಅದಾದ ನಂತರ ನಿಮ್ಮ ನೇಮು, ನಿಮ್ಮ ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮು, ನಿಮ್ಮ ಮದರ್ ನೇಮು, ಮತ್ತೆ ಕ್ಯಾಟಗರಿ, ಯಾವ ಪೋಸ್ಟ್ ಕ್ಯಾಟಗರಿ ನೀವು ಚೂಸ್ ಮಾಡ್ತಿದ್ದೀರ ಅದನ್ನ, ಮತ್ತೆ ಜೆಂಡರ್, ಎಕ್ಸ್ ಸರ್ವಿಸ್ ಮ್ಯಾನ್ ಹೌದೋ ಇಲ್ಲ, ಆಮೇಲೆ ಪರ್ಸನಲ್ ಡಿಸಬಿಲಿಟಿ ಹೌದೋ ಇಲ್ಲ, ಮ್ಯಾರಿಟಲ್ ಸ್ಟೇಟ್ ಅನ್ಮ್ಯಾರಿಡ್, ಮ್ಯಾರಿಡ್, ಇದನ್ನ ಸೆಲೆಕ್ಟ್ ಮಾಡಿ. ಅದಾದ ನಂತರ ಮೊಬೈಲ್ ನಂಬರು, ಇಮೇಲ್ ಐಡಿ, ಸ್ಟೇಟ್ ನೇಮು, ಅಡ್ರೆಸ್ಸು, ಇದಿಷ್ಟು ಹಾಕಿ ಸ್ನೇಹಿತರೆ. ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಮಾತ್ರ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿರುವಂತದನ್ನ ಮಾತ್ರ ಹಾಕಿ ಸ್ನೇಹಿತರೆ. ವರ್ಕಿಂಗ್ ಅಲ್ಲಿ ಇರಬೇಕು ಆ ತರದ್ದು. ಅದಾನಂತರ ನೀವು PUC ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ಸ್ CGPA ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಮಾರ್ಕ್ಸ್ ಆದ್ರೆ ಮಾರ್ಕ್ಸ್ಗೆ ನಿಮ್ಮ ಮಾರ್ಕ್ಸ್ ನ ಹಾಕಿ ಒಪ್ಟೈಂಡ್ ಪರ್ಸೆಂಟೇಜ್ ಬರುತ್ತೆ. ಅದನ್ನೇ CGPA ಆಗಂಗಿದ್ರೆ CGPA ಮ್ಯಾಕ್ಸಿಮಮ್ ಒಪ್ಟೈಂಡ್ ಎಷ್ಟು ಅಂತ ಅದನ್ನ ಕೊಡ್ಬೇಕಾಗಿರುತ್ತೆ. ಮತ್ತೆ ನೀವು ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ಹೊಂದಿದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ಹೌದು ಇಲ್ಲ ಅಂತ ಹಾಕಿ ಸ್ನೇಹಿತರೆ. ಅದಂತರ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಇಶ್ಯೂ ಡೇಟ್ ಇದನ್ನ ಹಾಕ್ಬೇಕಾಗಿರುತ್ತೆ. ಅದಂತರ ಅಪ್ಲಿಕೇಶನ್ ಫೀಸ್ ಫೀ ಪೇ ಮಾಡಿದಿರಾ ಇಲ್ಲ ಅಂತ ಹೇಳ್ಬಿಟ್ಟು ಬರುತ್ತೆ ಸ್ನೇಹಿತರೆ. ಓಕೆನಾ. ಅದಂತರ ನೀವು ಇಲ್ಲೇ ಸಬ್ಮಿಟ್ ಮಾಡಬಹುದಾಗಿರುತ್ತೆ. ಓಕೆನಾ ಸ್ನೇಹಿತರೆ. ಇದಿಷ್ಟು ನಿಮ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ, ನಿಮ್ಗೆ ತಿಳಿಸ್ಕೊಡ್ತೀನಿ. ಅಥವಾ ನಿಮ್ಗೆ ಏನಾದ್ರು ಡೌಟ್ ಇದ್ರು ಕೂಡ ಇಲ್ಲಿ ಒಂದು ಕೊಟ್ಟಿರುವಂತ ನಂಬರ್ಗೆ ಕೂಡ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಗ್ರಾಮ ಪಂಚಾಯತಿ ಅವ್ರದ್ದು ನಂಬರ್ ಇರುತ್ತೆ 08156277016. ಈ ಒಂದು ನಂಬರು ನಿಮ್ಮ ಲ್ಯಾಂಡ್ಲೈನ್ ನಂಬರ್ ಆಗಿರುತ್ತೆ. ಇದಕ್ಕೆ ಕೂಡ ಕಾಲ್ ಮಾಡಬಹುದು. ಅಥವಾ ನೀವು ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಹಾಗೆ ನೀವು ವಾಟ್ಸಪ್ ಗ್ರೂಪ್ ಜಾಯ್ನ್ ಆದ್ರೆ ನಿಮ್ಗೆ ಫುಲ್ ಎಲ್ಲಾ ರೀತಿಯ ಡೀಟೇಲ್ಸ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಇನ್ನಷ್ಟು ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಯಾಕಂದ್ರೆ ಲೇಟೆಸ್ಟ್ ಆಗಿ ಬಿಟ್ಟಿರುವಂತಹ ವಿಡಿಯೋಗಳು ಅಥವಾ ಜಾಬ್ ನೋಟಿಫಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಧನ್ಯವಾದಗಳು ಸ್ನೇಹಿತರೆ.